ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯಗೆ ಗೇರಾವ್ ವಿಚಾರ ಕುರಿತು ಜಿಲ್ಲಾ ಕಾಂಗ್ರೆಸ್ ಪದವೀಧರ ಘಟಕ ಜಿಲ್ಲಾಧ್ಯಕ್ಷ ರಮೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಟಿ ನರಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುದ್ದು ಬೀರನ ಹುಂಡಿ ಗ್ರಾಮಸ್ಥರೆಲ್ಲ ಸಿದ್ದರಾಮಯ್ಯ ಬೆಂಬಲಿಗರು. ಇಡೀ ಊರೇ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುತ್ತೆ. ನಿನ್ನೆ ಯತೀಂದ್ರ ಸಿದ್ದರಾಮಯ್ಯನವರು ಭೇಟಿ ನೀಡಿದ್ದ ವೇಳೆ ಒಂದಷ್ಟು ಗೊಂದಲ ಸೃಷ್ಟಿಯಾಗಿದೆ. ಸಂಕ್ರಾಂತಿ ವೇಳೆ ಗ್ರಾಮದಲ್ಲಿ ಗಲಾಟೆಯಾಗಿತ್ತು. ಗಲಾಟೆ ಸಂಬಂಧ ಗಾಯಾಳು ನೀಡಿದ್ದ ಹೇಳಿಕೆ ಆಧಾರದ ಮೇಲೆ 4 ಮೇಲೆ ಪ್ರಕರಣ ದಾಖಲಾಗಿದೆ. ಈ ಸಂಬಂಧ ನಮ್ಮ ಮಕ್ಕಳನ್ನ ಕಾಪಾಡಿ ಎಂದು ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಈ ಘಟನೆಗೂ ಯತೀಂದ್ರ ಸಿದ್ದರಾಮಯ್ಯರಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಈ ದಿನ ದಿಢೀರ್ ಮೀಡಿಯಾ ಮುಂದೆ ನಾವು ಬಂದಂಥ ವಿಷಯ ಏನಂತಂದರೆ, ಮೊನ್ನೆ ನಮ್ಮ ವರುಣಾ ಕ್ಷೇತ್ರದ ಮಾಜಿ ಶಾಸಕರು ಹಾಲಿ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಗ್ರಾಮ ವಿಸಿಟ್ ಮಾಡೋ ಬರ್ತಾಯಿದ್ರು. ಬಂದು ಮುದ್ಬೀರನುಂಡಿ ಗ್ರಾಮಕ್ಕೆ ಹೋದಾಗ ಮುದ್ಬೀರನುಂಡಿ ಗ್ರಾಮದಲ್ಲಿ ಕೆಲವು ಮಾತುಕತೆ ಒಂದು ಸ್ವಲ್ಪ ಜೋರ ನಡೆದಿದ್ದು ಸತ್ಯ. ಆದರೆ ಕೆಲವು ಟಿ ವಿ ಮಾಧ್ಯಮದಲ್ಲಿ ಬೇರೆ ರೀತಿ ಬಿಂಬಿಸ್ತಾ ಇದ್ದಾರೆ. ಅದಕ್ಕೆ ನಾನು ಸ್ಪಷ್ಟೀಕರಣವನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಮುದ್ಬೀರನುಂಡಿ 100ಕ್ಕೆ 100 ಕಾಂಗ್ರೆಸ್ಗೆ ಮತ ಬೀಳುವಂಥ ಊರು. ಅವ್ರ ಬಗ್ಗೆ ನಾವು ತಪ್ಪಾಗಿ ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರ ತನಕ ಯತೀಂದ್ರ ಸಿದ್ದರಾಮಯ್ಯ ಅಂದರೆ ಪ್ರಾಣ ಕೊಡೋಕ್ಕೆ ರೆಡಿ ಇದ್ದಾರೆ. ಅವರಲ್ಲಿ 100 ಓಟ್ ಅಂದರೆ 100ಕ್ಕೆ 100 ಕಾಂಗ್ರೆಸ್ ಬಿದ್ದಿರುತ್ತೆ. ಆದರೆ ಇವತ್ತು ಅಂಥ ಅಭಿಮಾನ ಇರೋ ಊರ ಬಗ್ಗೆ ಈ ಮೀಡಿಯಾದಲ್ಲಿ ಬಂದಿರೋದು ಕೆಟ್ಟ ಹೆಸರು ಬರುತ್ತೆ ಅನ್ನೋದೊಂದು ನನಗೆ ಭಾವನೆ. ಮೊನ್ನೆ ಏನಾಗ್ತು ಅಂದರೆ, ಸಂಕ್ರಾಂತಿ ಹಬ್ಬದಲ್ಲಿ ಒಂದು ಘಟನೆ ನಡೆದಿತ್ತು ಮುದ್ಬೀರನುಂಡಿನಲ್ಲಿ. ಕಿಚಾಯಿಸೋ ಸಮಯದಲ್ಲಿ ಕೆಲವು ಹುಡುಗರಿಗೆ ಗಲಾಟೆ ಆಗಿದ್ದಾಗ ಒಬ್ಬ ಹುಡುಗನಿಗೆ ಗಲಾಟೆಯಲ್ಲಿ ಏಟು ಬಿದ್ದು ಅವನ ಹಾಸ್ಪಿಟ್ಲಿಗೆ ಸೇರಿದ್ದು ಸತ್ಯ. ಹಾಸ್ಪಿಟ್ಲಿಗೆ ಸೇರಿ ಆ ಹುಡುಗ ಅವನೇ ಸ್ವತಃ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಕ್ಕೆ 4 ಹುಡುಗರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು. ಇದಕ್ಕೂ ಸಿದ್ದರಾಮಯ್ಯ ಯತೀಂದ್ರವ್ರಿಗೂ ಸಂಬಂಧ ಇಲ್ಲ. ಯಾಕಂದರೆ ಇರೋ ವಿಷಯ ನಾವು ತಿಳಿಸ್ಬೇಕು. ಅದು ಲೋಕಲ್ ಗಲಾಟೆ ಆಗಿತ್ತು. ಆಗಿದ್ದಾಗ ಆ ಹುಡುಗ ಹೇಳಿಕೆ ಕೊಟ್ಟ ನಂತರ ಆ ಹೇಳಿಕೆ ಮೇಲೆ ಆ ಹುಡುಗರಿಗೆ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು. ಆನಂತರ ಊರಲ್ಲಿ ಶಾಂತಿ ಸಭೆ ಮಾಡಿ ಏನೇನೋ ಆಗಿತ್ತು. ಅದ್ರ ಬಗ್ಗೆ ನಮ್ಗೆ ಇಷ್ಟು ಮಾಹಿತಿ ಗೊತ್ತು. ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯನವರು ಬಂದಾಗ ಸಹಜ, ಒಂದು ಊರಿಗೆ ಬಂದಾಗ ಆ ಊರಲ್ಲಿ ನಾವೆಲ್ಲ ಎಷ್ಟು ಪ್ರೀತಿಸ್ತೀವಿ, ನಮ್ಮ ಹುಡುಗರು ಹಿಂಗಾಯಿತು, ಯಾಕೆ ನೀವು ಕೇಳಲ್ಲ ಅಂತ ಅವ್ರ ತಂದೆ ತಾಯಿಗಳು ಕೆಲವರು ಕೇಳಿದ ಸತ್ಯ. ಯತೀಂದ್ರ ಸಿದ್ದರಾಮಯ್ಯ ಅವರು ಬಂದಾಗ ನೀವೇ ನೋಡಿದ್ರೆ ಅಥವಾ ನೋಡಿದ್ರೆ ನೋಡಿ, ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಕ್ರೌಡ್ ಇದ್ದಾಗ ತೆಲ್ಲಾಟ ನುಕ್ಕಾಟ ಆಗೋದು ಸಹಜ. ಆದರೆ ಕೆಲವು ಮೀಡಿಯಾದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಹಿಡಿದು ಎಳೆದಾಡಿದ್ರು ಮಾಡಿದ್ರು ಅನ್ನೋದು ಅಕ್ಷರಶಃ ಸುಳ್ಳು. ಯಾಕಂದರೆ ಮುದ್ಬೀರನುಂಡಿ ಅಂದರೆ ಪ್ರೀತಿ ಸಿದ್ದರಾಮಯ್ಯವ್ರ ಮೇಲೆ. ಅಂಥ ಊರಿಗೆ ಈ ಮೀಡಿಯಾದ ಮುಖಾಂತರ ಕೆಟ್ಟ ಹೆಸರು ಬರಬಾರ್ದು. ನಾನು ಮತ್ತೊಮ್ಮೆ ನಿಮ್ಗೆ ಕೇಳಿದೆ ಅಂತಂದರೆ, ಆ ದಿನ ನಮ್ಮ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕುಂದುಕೊರತೆ ವಿಚಾರಿಸಕ್ಕೆ ಬಂದಾಗ ಅಲ್ಲಿ ಆ ಹುಡುಗರ ತಂದೆ ತಾಯಿಗಳು ನಮ್ಮ ಮಕ್ಕಳ ಈ ಥರ ಜೈಲಿದ್ದಾರೆ, ದಯವಿಟ್ಟು ಬಿಡಿಸ್ಕೊಡಿ ಅಂತ ಹೇಳಿದ್ರು ಸಹಜ. ಯಾಕಂದರೆ ದುಃಖ ಆಯಿತು. ಅವರು ತೋಡ್ಕೊಂಡು ಯಾರು ತೋಡ್ಕೋಬೇಕು? ನಮ್ಮ ನಾಯಕರು ತೋಡ್ಕೋಬೇಕು ತಾನೆ. ನಮ್ಮ ನಾಯಕರು ಅದೇನು ವಿಚಾರ ಮಾಡ್ತೀವಿ, ತಿಳಿಸ್ತೀವಿ ಅಂತ ಹೇಳಿದ್ಬಿಟ್ಟು ಇನ್ನೇನೂ ಇಲ್ಲ. ಇಲ್ಲಿ ಇನ್ಯಾವ ಘರ್ಷಣೆನೂ ಆಗಲಿಲ್ಲ, ಗುಂಪು ಆಗಲಿಲ್ಲ, ಎದಪಟ್ಟಿ ಇಟ್ಕೊಳ್ಳಿಲ್ಲ, ಎಳೆದಾಡಲಿಲ್ಲ. ಆದರೆ ನಾನು ಕೇಳೋದೇನಂದರೆ, ಕೆಲವು ದೊಡ್ಡ ಮೀಡಿಯಾದವರಿಗೆ ದಯಮಾಡಿ ನೀವು ಅಲ್ಲಿ ಕಣ್ಣಾರೆ ಬಂದು ನೋಡಿದ್ರೆ ನೀವು ಬರೀರಿ, ಅದು ನಾವು ಬೇಡ ಅಂತ ಹೇಳಲ್ಲ. ಆದರೆ ಎಲ್ಲೋ ನೀವು ಬೈಟಲ್ಲಿ ಆ ಕ್ರೌಡಲ್ಲಿ ಆ ಥರ ಆಯಿತು ಅಂತ ಬಿಂಬಿಸೋದಿದೆಯಲ್ಲ ತಪ್ಪು. ಯಾಕೆಂದರೆ ಯತೀಂದ್ರ ಸಿದ್ದರಾಮಯ್ಯನವ್ರ ಥರ ಇರುವಂಥ ಸರಳ ಸಜ್ಜನಿಕ ವ್ಯಕ್ತಿ ಯಾರೂ ಇಲ್ಲ. ಇದನ್ನು ಘಂಟಾಘೋಷವಾಗಿ ನಾನು ಹೇಳ್ತೀನಿ. ಅವರ ಅನುಯಾಯಿ ಅಂತಲ್ಲ, ಅವರ ಅರ್ಥ ಮಾಡಿಕೊಂಡು ಒಬ್ಬ ವ್ಯಕ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಇನ್ನು ಮುಂದೆ ಇಂಥ ಇಲ್ಲದ ಸಲ್ಲದ ಹೇಳಿಕೆಗಳನ್ನು ಕೊಡಬೇಡಿ. ಯಾರೋ ಮಾಡಿರೋಂಥ ಬೈಟ್ನಲ್ಲಿ ನೀವೇ ಅದನ್ನು ವಿಜೃಂಭಿಸ್ಕೊಂಡು ಕೆಟ್ಟದಾಗಿ ಹೇಳೋಕೆ ಹೋಗಬೇಡಿ ಅಂತ ಕಳಕಳಿಯ ಮನವಿ.